ಹಲೋ, ವೆಲ್ಕಮ್ ಟು ಹೇಮ್ ರೆಸಿಪೀಸ್. ನಾನಿವತ್ತು ಸುಮಾರು ಬೇರೆ ಥರದ್ದು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸಂಡೇಸು ಯಾವಾಗಾರ ಯಾರು ಬರ್ತಾರೆ ಸ್ಪೆಷಲ್ಲಾಗೆ ಆವಾಗ ನಾನು ತರಕಾರಿ ತೊಗೊಂಡು ಈ ಥರ ಚಾಪ್ ಮಾಡಿ ದೊಡ್ಡದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಮೊಸರು, ಆಮೇಲೆ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಚಿಲ್ಲಿ ಪೌಡರು, ಒಂದು ದೊಡ್ಡ ಚಮಚ ಕೊರಿಯಾಂಡರ್ ಪೌಡರು, ಒಂದು ದೊಡ್ಡ ಚಮಚ ಗರಂ ಮಸಾಲ ಪೌಡರು, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಚಮಚ ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ, 2 ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿರೋದು, ಸ್ಲಿಟ್ ಮಾಡಿರೋ ಮೆಣಸಿನ್ಕಾಯಿ, 1 ಕಪ್ಪು ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡ್ಕೊಂಡಿರೋದು, ಅದನ್ನು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗೆ ಫುಲ್ಲು ಎಲ್ಲದ್ರ ಜೊತೆ ತರಕಾರಿ ಜೊತೆ ಇದೆಲ್ಲ ಸ್ಪೈಸಸ್ಸು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಈಗ ನಾನು 2 ಟೊಮ್ಯಾಟೊ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದೆರಡನ್ನೂ ಪೇಸ್ಟ್ ಬೇರೆ ಬೇರೆ ಆಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ಬೌಲಲ್ಲಿ 2.5 ಕಪ್ಪು ಬಾಸ್ಮತಿ ರೈಸು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ವಾಶ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಬಿಡಿ. ಚೆನ್ನಾಗಿ ಈ ಥರ ತೊಳ್ಕೊಂಡು ಅದನ್ನು ನೀರು ಬಗ್ಗಿಸ್ಕೊಂಡು ಆಮೇಲೆ ಮತ್ತೆ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಮಾಸ್ ಹಾಬೀಸ್ ಈ ಥರ ತುಂಬ ವೀಡಿಯೋಸ್ ನೋಡೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು 2 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪದಿಂದ ತುಂಬ ಟೇಸ್ಟ್ ಬರುತ್ತೆ ಇದು. ಅದಾದಮೇಲೆ ಹೋಲ್ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಆಮೇಲೆ ಹಾಕ್ಕೊಂಡು 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಸೋಂಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆದಮೇಲೆ 1 ಚಮಚ ಪಲಾವ್ ಎಲೆ ಹಾಕ್ಕೊಂಡು 2 ಈರುಳ್ಳಿನ ಈ ಥರ ಪೇಸ್ಟ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊ ಪೇಸ್ಟ್ 2 ಟೊಮ್ಯಾಟೊ ತೋರಿಸೋದಲ್ಲ ಅದ್ರದ್ದು ಪೇಸ್ಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ದೊಡ್ಡ ಚಮಚ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಬೇಡ, ಯಾಕಂದರೆ ಮೊದಲೇ ಮ್ಯಾರಿನೇಷನ್ಗೂ ಉಪ್ಪು ಹಾಕ್ಕೊಂಡಿದ್ದೀವಿ. ಇಷ್ಟು ಉಪ್ಪಿದ್ರೆ ಸಾಕು. ಅಥವಾ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗೆ ಬೇಯಬೇಕು. ಟೊಮ್ಯಾಟೊ 1 ಚಮಚ ಧನಿಯಾ ಪುಡಿ, 1 ದೊಡ್ಡ ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಟೊಮ್ಯಾಟೊ ಜೊತೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಟೊಮ್ಯಾಟೊ ಬೇಯಬೇಕು. ಅದಕ್ಕೆ ಅದನ್ನು ಸ್ವಲ್ಪ ಮುಚ್ಚಿ ಒಂದು 2 ನಿಮಿಷ ಟೊಮ್ಯಾಟೊ ಬೇಯೋವರೆಗೂ ಎಣ್ಣೆ ಸ್ವಲ್ಪ ಸೆಪ್ರೇಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಅದಾದಮೇಲೆ 2 ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ. ನೋಡಿತ್ತು ಕಾಣಿಸ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ. ಇವಾಗ ಮ್ಯಾರಿನೇಟ್ ಮಾಡಿರೋ ತರಕಾರಿಗಳ್ನ ಹಾಕ್ಕೊಳ್ಳೋಣ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಬಟಾಣಿ, ಕಾಲಿಫ್ಲವರ್ ತೊಗೊಂಡಿದ್ದೀನಿ ನಾನು. ಆಗಲೇ ಮ್ಯಾರಿನೇಷನ್ ಮಾಡಿದಾಗ ತೋರಿಸ್ಕೊಂಡಿದ್ದೀನಿ. ಅದನ್ನು ಇವಾಗ ಇದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ತರಕಾರಿನ ಬೇಯಕ್ಕೆ ಬಿಡಿ. ನೀವೇನು ನೀರು ಹಾಕೋದು ಬೇಕಾಗಿಲ್ಲ. ಆ ಟೊಮ್ಯಾಟೊ ಪೇಸ್ಟು ಮತ್ತು ಮ್ಯಾರಿನೇಷನ್ದು ನೀರಿರುತ್ತೆ, ಅದೇ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ತರಕಾರಿ ಬೆಂದಿದೆಯಾ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಬೆಂದರೆ ಸಾಕು. ಅದಾದಮೇಲೆ ಇವಾಗ ನಾವು 2.5 ಕಪ್ ಅಕ್ಕಿ ತೊಗೊಂಡಿದ್ದೀವಲ್ಲ, ಒಂದು 4 ಕಪ್ಪು, ಅದೇ ಕಪ್ಪಲ್ಲಿ 4 ಕಪ್ಪು ಬಿಸಿನೀರು ಹಾಕ್ಕೊಳ್ಳಿ. ಬಿಸಿನೀರು ಹಾಕೋದ್ರಿಂದ ಅಡುಗೆ ಜಲ್ದಿ ಆಗುತ್ತೆ. ಆಮೇಲೆ ಒಂಥರ ಸಡನ್ನಾಗಿ ತಣ್ಣಗಾಗಿಬಿಟ್ರೆ ಇದು ಮಿಕ್ಸ್ಚರು ಚೆನ್ನಾಗಾಗಲ್ಲ. ಅದರಿಂದ ಯಾವಾಗಲೂ ಪಲಾವು ಅಥವಾ ಬಿರಿಯಾನಿ ಮಾಡಬೇಕಾದ್ರೆ ನೀವು ಬಿಸಿನೀರೇ ಹಾಕ್ಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ಅದು ಕುದೀತಾ ಬಂದಮೇಲೆ 1 ಚಮಚ ನಾನು ಕಸೂರಿ ಮೆಂತಿ ಹಾಕ್ಕೊಳ್ತಾಯಿದ್ದೀನಿ. ಕಸೂರಿ ಮೆಂತಿ ಹಾಕ್ಕೊಂಡು ಈಗ ನೆನೆಸಿಟ್ಟಿರೋ ಅಕ್ಕಿನ ನೀರು ತೆಗೆದುಬಿಟ್ಟು ಇದರೊಳಗೆ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಅದನ್ನು ಹಾಗೆ ಬೇಯಕ್ಕೆ ಬಿಡಿ. ನೋಡಿ ಆಮೇಲೆ ಈ ಥರ ಆಗಿದೆ ಆಲ್ಮೋಸ್ಟು. ಸ್ವಲ್ಪ ಕುಕ್ ಆಗಬೇಕಷ್ಟೇ, ಸ್ವಲ್ಪ ನೀರು ಹೋಗಬೇಕು. ಆದ್ದರಿಂದ ಇವಾಗ ನಾವು ಒಂದು ಸ್ವಲ್ಪ ಕೊತ್ತಂಬರಿನೂ ಪುದೀನ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅದು ಲಾಸ್ಟಲ್ಲಿ ಹಾಕಿದ್ರೇ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ನಾನೀಗ ಹಾಕ್ತಾಯಿದ್ದೀನಿ. ಈಗ ದಮ್ ಹಾಕೋ ಮುಂಚೆ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಆಮೇಲೆ ನೋಡಿ ಇವಾಗ ಈ ಥರ ಅಕ್ಕಿ ಬೆಂದಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಂಚೂರು ನಾನ್ ಸ್ಟಿಕ್ಕಿ, ಒಂಚೂರು ಸ್ಟಿಕ್ಕಿನೆಸ್ ಇಲ್ಲ. ನೀವು ಯಾರು ಮನೆಗೆ ಬರ್ತಾರೆ ಸ್ಪೆಷಲ್ ಒಕೇಶನ್ಸಲ್ಲಿ ಈ ಥರ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾನು ಈರುಳ್ಳಿ ಟೊಮ್ಯಾಟೊ ರಾಯ್ತ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.